ತನಿಖೆ ಅನ್ನುವಂಥ ಪ್ರಶ್ನೆ ಅವರು ಕೇಳ್ತಾ ಇದ್ದಾರೆ, ಅವರಲ್ಲೂ ಮೂಡ್ತಾ ಇದ್ದಾವೆ. ಹೀಗಾಗಿ SIT ಬಗ್ಗೆ ಮೊದಲಿದ್ದಂಥ ಒಂದು ಪ್ರೀತಿ ವಿಶ್ವಾಸ ಪ್ರೀತಿ ಅನ್ನೋಕ್ಕಿಂತಲೂ, ಯಾಕಂದ್ರೆ ಇವತ್ತು ಕಡಿಮೆ ಆಗ್ತಾಯಿದೆ. ಇದು ಇನ್ನೊಂದು CBI ತನಿಖೆನೋ ಯಾವ ತನಿಖೆನೋ ಆಯಿತು, ಇದರಿಂದ ಏನು ಹೊರಡುವ ಸಾಧ್ಯತೆಗಳಿಲ್ಲ. ಮತ್ತು ಎಲ್ಲಿಂದ ಹೊರಡ್ತಾವೆ ಇವು? ಯಾಕಂದರೆ ಇವತ್ತು ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ಹೆಚ್ಚು ನ್ಯಾಯಾಂಗನೂ ಸಹಿತ ಎಷ್ಟೋ ದಿನಗಳು ಮುಂದೆ ಆಗ್ತಾ ಕೆಲವೊಂದು ದಿವಸ ಯೂಟ್ಯೂಬ್ಗಳ ಮೇಲೆ ಸಹಿತ ಬ್ಯಾನ್ ಆಗಿ ಬಿಟ್ಬಿಡುತ್ತೆ. ಇದ್ರ ಬಗ್ಗೆ ಏನೋ ಮಾತಾಡಿದರೆ ಅವ್ರ ಬಗ್ಗೆ ಆ ಯೂಟ್ಯೂಬ್ಗಳನ್ನ ಬ್ಯಾನ್ ಮಾಡುವಂಥದ್ದು ಹೇಳೋದಿತ್ತು. ಇಂಥ ಬ್ಯಾನು ಆಗಿದ್ದಾವೆ ಸಾಕಷ್ಟು ಯೂಟ್ಯೂಬ್ಗಳು. ಆ್ಯಕ್ಚುಲಿ ಅದು ವಾಕ್ ಸ್ವಾತಂತ್ರ್ಯದ ಮೇಲೆ ದಾಳಿ ಇದ್ದಂಗೆ. ಅದು ಇಲ್ಲಿ ನಡೆದಿದ್ದನ್ನು ಕೇಳಿದ್ರೆ, ಅನ್ಯಾಯ ಆಗಿದ್ದನ್ನು ಪ್ರಶ್ನೆ ಮಾಡಿದ್ರೆ ಆ ಯೂಟ್ಯೂಬ್ಗಳ ನಡೆಸೋದು ಬ್ಯಾನ್ ಮಾಡಿಬಿಡುವಂಥದ್ದು. ಮತ್ತು ಯೂಟ್ಯೂಬ್ಗಳು ಇರೋದೇ ಅದಕ್ಕೆ. ಅದು ಯೂಟ್ಯೂಬರು ಅವು ಸತ್ಯ ಹೇಳೋದು ಕೆಲಸ ಮಾಡ್ತಾಯಿದ್ದ. ಅವು ಇನ್ನೊಂದು ಇವತ್ತಿನ ಮಾಡರ್ನ್ ಯುಗದ ಪತ್ರಿಕೆಗಳಾಗಲ್ಲ. ಇವತ್ತು ಡೆವಲಪ್ಮೆಂಟ್ ಆಗಿದೆ ಸಾಕಷ್ಟು. ಇವತ್ತು ಡಿಜಿಟಲ್ ಮೀಡಿಯಾ ಬಂದದ. ಅದು ತನ್ನದೇ ಅಂತ ಒಂದು ವ್ಯಕ್ತಿತ್ವ ಪಡೆದ ಮೊದಲು ಒಂದು ಸುಳ್ಳಿದ್ರೆ ತಪ್ಪಿದ್ರೆ ಶಿಕ್ಷೆ ಆಗಲಿ, ಏನು ಪ್ರಶ್ನೆ ಇಲ್ಲ. ಅವ್ರು ಕೇಳೋದೇನು ಇಲ್ಲ. ಆಗಿದ್ದ ಘಟನೆಗಳಿಗೆ ಕಾರಣರು ಯಾರು? ಇಷ್ಟೆಲ್ಲ ಅನಾಹುತಗಳಾಗ್ತಾಯಿದ್ದಾವೆ, ಅತ್ಯಾಚಾರಗಳಾಗ್ತಾಯಿದ್ದಾವೆ, ಕೊಲೆಗಳಾಗ್ತಾಯಿದ್ದಾವೆ, ಬೀಳ್ತಾ ಇದ್ದಾವೆ ಜನಗಳು. ಇದಕ್ಕೆ ಕಾರಣೀಕರ್ತರು ಯಾರು? ಇದನ್ನು ಕೇಳಿ ತಪ್ಪ ಅಪರಾಧನ? ಅದು ಕೇಳಿದ ಸ್ಥಿತಿ ನಿರ್ಮಾಣ ಮಾಡಿದರು ಹರ್ಷೇಂದ್ರ ಕುಮಾರ್ ಅವ್ರು ಹಾಕಿದಂಥ ರಿವರ್ಸ್ ಕೇಸ್ಗಳಿಂದ. ಇವರೆಲ್ಲ ಸುಳ್ಳು ಹೇಳ್ತಾರೆ, ನಮ್ಮ ಮಾನ ತೆಗಿತಾ ಇದ್ದಾರೆ ಅಂತೇಳಿ. ಈಗ ಅದೇ ಕೋರ್ಟನ್ನು ಇವತ್ತು ಹೇಳಿದೆ, ನೋಡ್ತಾ ಇದ್ದೆ. ಹೌದಪ್ಪ. ಮತ್ತು ಅದರಲ್ಲೂ ಯೂಟ್ಯೂಬ್ದಾರರಾಗಿರ್ಬೋದು ಅಥವಾ ಈ ದೂರದಾರರಾಗಿರ್ಬೋದು, ಇವರು ಎಷ್ಟು ಸಾಧ್ಯ ಸತ್ಯ ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇವೆಲ್ಲ ಮುಚ್ಚಾಕೋ ಕೆಲಸವನ್ನು ನಿರಂತರವಾಗಿ ಧರ್ಮಸ್ಥಳದಲ್ಲಿ ಕಳೆದ 13 ವರ್ಷಗಳಿಂದ 14 ವರ್ಷಗಳಿಂದರು ಅಷ್ಟೇ, ಕಳೆದ 3 ದಶಕಗಳು ನಡೆದೇನು ಅಂತ 1979 78 ಸುಮಾರು ಶುರು ಆಗ್ತದೆ ಕೆಲಸಗಳು. ಇವತ್ತು